ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರವಿ ವದಾಲ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನು ಅಂತ ನೀವು ತಮ್ಮ ನೋಡಿರ್ತೀರ. ಏನಪ್ಪ ಹಿಂದಿನ ವಿಡಿಯೋದಲ್ಲೂ ನೀವು ನೋಡಿರ್ತೀರ ಯಾಕೆ ಮರಿ ಸತ್ತೋಯ್ತು ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರ ಮೊದಲನೇ ಸರಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ಸಿಂದ ಬರುತ್ತೆ. ಆಗ ಬೇಗ ವಿಡಿಯೋ ನೋಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು. ಈಗ ಬನ್ನಿ, ಹಕ್ಕಿಗಳೆಲ್ಲ ಒಳಗೆ ಇದ್ದಾವೆ ನೋಡಿ. ಮಳೆಯನ್ನು ಬಂದೈತೆ, ಇದೆಲ್ಲ ಹೇಳೋದು ಆಮೇಲೆ. ಹಕ್ಕಿಗಳನ್ನ ಆಚೆ ಫಸ್ಟ್ ಬಿಡೋದ. ಬನ್ನಿ, ಒದ್ದಾಡ್ತೈತೆ ಆಚೆ ಬರೋಕ್ಕೆ ನೋಡಿ. ಫಸ್ಟು ಇದನ್ನ ಈ ಜೊತೆನ ಆಚೆ ಹಾಕೋದ. ಸ್ವಲ್ಪ ಸ್ಲಿಪ್ ಆಗೋಯ್ತು ಕೈ ನೋಡಿ. ಗೂಡು ಚಿಕ್ಕ ಐತೆ, ರೆಕ್ಕೆನೂ ಇದು ಮಾಡ್ಕೊಬಿಟ್ಟೈತೆ, ಹೊಡೆದ ಕಿತ್ಕೊಂಡೈತೆ ಅರ್ಧಕ್ಕೆ. ನೋಡಿ ಮರಿ ಮತ್ತು ಹೋದ ವಿಡಿಯೋದಲ್ಲಿ ಫ್ರೀ ಫ್ಲೈ ಅಂತಂದು ವಿಡಿಯೋನೇ ಆಗಿಲ್ಲ. ಫ್ರೀ ಫ್ಲೈ ಇದ್ದು ಅದು ಎದ್ದು ಅಲ್ಲಿ ಆಚೆ ಹೋಯ್ತು. ಅಲ್ಲಿ ಕೂತ್ಕೊಂತು ಏನೋ ಏನು ಮಾಡ್ತು ಅಂತ ಗೊತ್ತಿಲ್ಲ. ಇದಿಲ್ಲೇ ಬಿಟ್ಟಿದ್ದೀನಿ. ಇನ್ನು ಇದ್ದು ಮತ್ತು ಅದು ಆ ಕಡೆ ಲಾಸ್ಟಲ್ಲಿ ಬಿಡೋದ. ಹಂಗೆ ಎಲ್ಲೋಯ್ತು? ಎಲ್ಲ ಇಲ್ಲೈತೆ ನೋಡಿ. ಇಲ್ಲಾರ್ತೈತೆ. ಹೋಗು ಸೀದಾ ಅಲ್ಲೋಗಿ ಕೂತ್ಕೋ, ಅದೇ ಆಗೋಗೈತೆ ಅದರದ್ದು ಕೆಲಸ ನೋಡಿ. ಇದು ಫುಲ್ ಒದ್ದಾಡ್ತೈತೆ. ಈಗ ಡೋರ್ ಹಾಕೊಬಿಡೋದ, ಡೋರು ಮತ್ತು ಹಂಗೆ ಜೋಳ ಎತ್ಕೊಬಿಡೋದ ಅಂತಿಕಾರ. ಆಮೇಲೆ ಬೇಕಾಗುತ್ತೇನೋ ಅಂತ. ಇಲ್ಲ ಅಂದರೆ ಸುಮ್ಮನೆ 2 ಸಲ ಪದೇ ಪದೇ ಹೋಗ್ಬೇಕಾಗುತ್ತೆ. ಆಮೇಲೆ ರಾಗಿನೂ ಎತ್ಕೊಳ್ಳೋದ. ರಾಗಿ ಅಂತಕ್ಕೆ ಅಂದರೆ ಈಗ ಮದಿ ಬೇರೆ ಆಗೈತೆ ಅಲ್ಲ, ಅದಕ್ಕೇ ಸ್ವಲ್ಪ ನಾನೀಗ ಎಲ್ಲಿ ಫುಲ್ ಇಕ್ತಾ ಇಲ್ಲ ರಾಗಿನ. ಬರೀ ಬೆಳಗ್ಗೆ ಹೊತ್ತು ಮತ್ತು ಸಾಯಂಕಾಲ ಹೊತ್ತು ರಾಗಿನ ಇಕ್ತಿದ್ದೀನಿ. ಅದಕ್ಕೇ ಈಗ ಹಾಕದ. ಅದಲ್ಲಿ ಮಣ್ಣು ತಿಂತೈತೆ, ತಿನ್ನಲಿ ನೋಡಿ. ಅಲ್ಲಿ ತಿಂತೈತೆ, ಇಲ್ಲಿ ಸ್ವಲ್ಪ ಅಂಡದ. ಆಮೇಲೆ ನೋಡಿ ಮಳೆ ಎಲ್ಲ ಬಂದೈತೆ. ನಾನು ಹೇಳಿದ್ದೆ ನಿಮಗೆ, ಇದು ಹೇಳ್ತೀನಿ ಆಮೇಲೆ. ಹೇಳಿದ್ದೀನಿ. ಈಗ ಅಲ್ಲಿಂದ ಎದ್ದೊಳ್ತು. ನೋಡಿ ನೋಡಿ ಏಟೆಲ್ಲ ಹೊಡಿತೈತೆ ಮನೆ ಮೇಲೆ ಬಂದು. ಛತ್ರಿ ಇಕ್ಕಿಲ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರ್ಬೋದು. ಅದಕ್ಕೆ
ನೋಡಿ ಇಳಿತಾ ಇದೆ. ಈ ಗಂಡಿಗೆ ರೆಕ್ಕೆ ಬೇರೆ ನೀಟಾಗಿ ಬಂದಿಲ್ಲ, ಎದ್ದ ಕೂತ್ಕೊಂಡೈತೆ. ಏನು ಮಾಡೋದ, ಬಾ ನೋಡಿ ಅದು ಬಂದ್ಬಿಡ್ತು ಅಲ್ಲಿಂದಾನು. ಬಾ ಹಾವು ನೋಡಿದ್ರು ಮೂತಿ ನೋಡಿ, ಮಣ್ಣು ತಿಂಡಿ. ಬಾ ಹಾವು ಬಾ. ಬಾ ಹಾವು ಎದ್ದಿ, ಗಾಳಿ ಬೇರೆ ಬರ್ತಿದ್ಯಲ್ಲ ಸ್ವಲ್ಪ. ಬಾ ನೋಡಿ ಇಲ್ಲಿ ಬಂದು ಕೂತೈತೆ, ಇನ್ನು ಇಳಿದ್ಬಿಡುತ್ತೆ. ಬಾ ಹಾವ್ 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 ಹಾವ್. ಯಾವುದು ಅಕ್ಕಿ ಹೋಯ್ತು, ಹೋಗ್ಲಿ ಅದ್ರ ಪಾಡಿಗೆ ಅದು. ಸೊ ಫ್ರೆಂಡ್ಸ್, ಏನು ಹೇಳ್ತಿದ್ದೆ ಬಿಡಿ. ನಾನು ಹೇಳ್ತಿದ್ದೆ ಮಳೆ ಬರ್ತೈತೆ, ಈಗ ಕ್ಲೈಮೇಟ್ ಎಲ್ಲ ಚೇಂಜ್ ಆಗೈತೆ ಅಂತ. ನೋಡಿ ಮಳೆ ಬರ್ತೈತೆ, ಆದರೂ ಏನಪ್ಪ ಮಳೆ ಹೆಂಗೋ ಸ್ವಲ್ಪ ನಿಲ್ತೈತೆ. ಆ ಟೈಮಲ್ಲಿ ವೀಡಿಯೋ ಮಾಡ್ತಿದ್ದೀನಿ ನೋಡಿ, ಇಷ್ಟು ಎಲ್ಲ ಮಾಡ್ತಿದ್ದೀನಿ, ಸಪೋರ್ಟ್ ಮಾಡಿ ನೋಡೋದ. ಸ್ವಲ್ಪ ಮಳೆ ಟೈಮಲ್ಲೂ ಎಲ್ಲ ಇದು ಮಾಡ್ತಿದ್ದೀನಿ. ಈಗ ಟಾಪಿಕ್ ಕಡೆ ಹೋಗೋದ. ಏನಕ್ಕೆ ಮರಿ ಸತ್ತೋಯ್ತು ಅಂತಂದರೆ, ಅದು ಮರಿ ಆಚೋಟೆಲ್ಲ ಆಗಿತ್ತು. ಈಗ ಕೋಲ್ಡ್ ಕ್ಲೈಮೇಟ್ ಬೇರೆ ಫುಲ್ಲು. ಆಗ ಏನಪ್ಪ ಇಲ್ದು ಜೊತೇಲಿ ಬರೀ ರೇಗ್ದಾರ್ ಗಂಡೆ ಕೂತ್ಕೊಂತಿತ್ತು. ಧೂಮ ಹೆಣ್ಣು ಮೊದಲನೇ ಸರಿ ಅಲ್ವಾ ಮೊಟ್ಟೆ ಇಕ್ಕಿ, ಮೊಟ್ಟೆಯಿಂದ ಮರಿ ಆಚೆ ಬಂದಿರೋದೇ ಮೊದಲನೇ ಸರಿ. ಅದಕ್ಕಿನ್ನ ಏನೂ ಗೊತ್ತಿಲ್ವಲ್ಲ, ಅದಕ್ಕೆ ಮರಿ ಏನಪ್ಪ ಮೊಟ್ಟೆ ಮೇಲೆ ಕೂರ್ತಿರ್ಲಿಲ್ಲ, ಬರೀ ರೇಗ್ದಾರೆ ಒಂದೇ ಒಂದು ನೋಡ್ಕೊತಿತ್ತು. ಅದಕ್ಕೇ ಫುಲ್ಲು ಕೋಲ್ಡ್ ಕ್ಲೈಮೇಟ್ ಆಗೋಯ್ತಲ್ಲ, ಅದ್ರ ಮೇಲೆ ಯಾವುದು ಕೂರ್ತಿರ್ಲಿಲ್ಲ ಕಾಲ ಮೇಲೆ. ಅದಕ್ಕೆ ತುಳಿದಾಡಿ ಇದು ಮಾಡಿಬಿಟ್ಟೈತೆ, ಸಾಯಿಸ್ಬಿಟ್ಟೈತೆ ಅಂತೇನಿಲ್ಲ, ಅದು ತುಳಿದಾಡಿ ಸ್ವಲ್ಪ ಇದು ಮಿಸ್ಟೇಕ್ ಆಗಿ ಇದಾಗೈತೆ ಅಷ್ಟೇ. ಆಮೇಲೆ ಈ ಟೈಮಲ್ಲಿ ಈ ವೆದರಲ್ಲಿ ಯಾರೂ ಮರಿ ಮಾಡಬೇಡಿ, ಮತ್ತು ಜೊತೆನೂ ಹಾಕ್ಬೇಡಿ, ಸುಮ್ಮನೆ ಸಿಂಗಲ್ ಆಗಿಬಿಡಿ. ಇನ್ನು ಲಾಸ್ಟ್ ಇದೊಂದು ಮರಿ ಆದಮೇಲೆ ಅದನ್ನು ಜೊತೆಯಿಂದ ಕಿತ್ತಾಕ್ತೀನಿ. ಗೂಡು ಖಾಲಿ ಇದ್ದರೆ ಕಿತ್ತಾಕ್ತೀನಿ, ಗೂಡು ಖಾಲಿ ಇಲ್ಲ ಅಂದರೆ ಹಂಗೆ ಬಿಟ್ಟಿರ್ತೀನಿ ಜೊತೆಲೇ. ಅದೇನು ಕಿತ್ತಾಡಲ್ಲ ಏನಿಲ್ಲ, ಫುಲ್ ಫ್ರೆಂಡ್ಲಿಯಾಗಿ ಇರುತ್ತೆ. ಅದಕ್ಕೇ ನಾನು ಈಗ ನೋಡಿ, ಈಗ ನೀವೇ ನೋಡಿರ್ಬೋದು ಏನಪ್ಪ ಎಲ್ಲ ಅದ್ರದ್ದು ಎಲ್ಲ ಜೊತೆ ಎಲ್ಲ ಕಿತ್ತಾಕಿದ್ದೀನಿ. ಇನ್ನು ಸ್ಯಾಟಿನು ಮತ್ತು ಮಕಾವು ಜೊತೆಲೈತೆ. ಅದು ಮರಿ ಐತೆ ಅಂತ ಬಿಟ್ಟಿದ್ದೀನಿ, ಇಲ್ಲಾಂದರೆ ಅದು ತೆಗೆದ್ಬಿಡ್ತಿದೆ. ಆದಷ್ಟು ನೋಡಿ ಈ ಥರ ಎಲ್ಲ ಮೇಯಿಸಿ. ಆಮೇಲೆ ಅಕ್ಕಿ ಆರಿಸ್ಬೇಕಾದ್ರೆ ರೆಕ್ಕೆಗಳನ್ನ ನೀಟಾಗಿ ನೋಡ್ಕೊಂಡು ಬಿಡಿ. ಅದು ನೋಡಿ ಅಲ್ಲಿಂದ ಇಳಿಯೋಕೆ ನೀಟಾಗಿ ಇದಾಗ್ತಿಲ್ಲ, ರೆಕ್ಕೆ ಇಲ್ವಲ್ಲ ನೀಟಾಗಿ. ಅದಕ್ಕೆ ನೋಡಿ ಇಲ್ಲಿ ಇಳ್ದೈತೆ. ಸ್ವಲ್ಪ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಏನಪ್ಪ ಹೆಂಗಾರ ಮಾಡಿ ಇದು ಅದು ನೆಕ್ಸ್ಟ್ ಗಿವ್ ಅವೇ ಎಲ್ಲ ಕೊಡ್ಬೋದಲ್ಲ, ಅದಕ್ಕೆ ಸ್ವಲ್ಪ ಬೇಗ ಸಪೋರ್ಟ್ ಮಾಡಿದ್ರೆ ಹೆಂಗೋ ಬೇಗ ಆಗುತ್ತೆ ಅಂತ. ನೋಡಿ ಇದು ಹೆಂಗೆ ಇದು ಮಾಡ್ತೈತೆ, ಹೆಂಗೆ ಕೂತೈತೆ ಹಂಗೆ. ಈ ಟೈಮಲ್ಲಿ ಏನು ಏನಪ್ಪ ಸಪ್ರೇಟ್ ಮಾಡಬೇಡಿ, ಸಪ್ರೇಟ್ ಮಾಡಿ ಜೊತೆ ಮಾಡಬೇಡಿ. ಜೊತೆ ಮಾಡಿದ್ರೆ ಆಮೇಲೆ ಮರಿಗಳು ನೀಟಾಗಿ ಬರೋಲ್ಲ, ಬಂದ್ರೂ ಫುಲ್ಲು ವಾಮಾಗೇ ಇರಬೇಕು ಅಕ್ಕಿಗಳು. ಮರಿ ಎಲ್ಲ ಏನಪ್ಪ ಸ್ವಲ್ಪ ಒಂಚೂರು ಎದ್ದೋಡಿದ್ರೂ ಅದು ಕಾಲೆಲ್ಲ ಎಳ್ಕೊಂಡು ಇದಾಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ ಮರಿಗಳು. ಅದಕ್ಕೆ ಜೊತೆ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಅಂತಿರ್ತೀನಿ. ಆಮೇಲೆ ಫುಡ್ ಐಟಮಲ್ಲಿ ಯಾವ ಥರ ಮೇಂಟೈನ್ ಮಾಡಬೇಕಂದ್ರೆ, ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ಥರ ಮೇಂಟೈನ್ ಮಾಡಬೇಕಂತ. ಈ ಕೋಲ್ಡ್ ಕ್ಲೈಮೇಟಲ್ಲಿ ರಾಗಿ ಒಂದು ಸ್ವಲ್ಪ ನಾರ್ಮಲ್ ಏನಾಗಲ್ಲ. ಗೋಧಿ ಕೊಟ್ಟರೆ ಗೋಧಿ ಸ್ವಲ್ಪ ಹೀಟು, ಅದನ್ನು ಕೊಟ್ಟರೆ ಪಿಜನ್ ಇದು ಮಾಮೂಲಿ ಅಕ್ಕಿಗಳದ್ದು ಬಾಡಿ ಮೇಂಟೈನ್ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಈ ಕೋಲ್ಡ್ ಕ್ಲೈಮೇಟಿಗೆ ಮ್ಯಾನೇಜ್ ಆಗುತ್ತೆ. ಇಲ್ಲ ಅಂದರೆ ಜೋಳ ಏನು ಅಷ್ಟೊಂದೇನಿಲ್ಲ, ಮಾಮೂಲಿ ಹಂಗೆ ಇರುತ್ತೆ. ಆದರೆ ಗೋಧಿ ಕೊಟ್ಟರೆ ಸ್ವಲ್ಪ ಜಾಸ್ತಿ ಇದು ವಾಮ್ ಆಗಿರೋಕ್ಕಾಗುತ್ತೆ ಅಂತ ನಾನು ಹೇಳ್ತೀನಿ.
ಆಮೇಲೆ ಇನ್ನೂ ಏನಾರು ಇನ್ಫಾರ್ಮೇಟಿವ್ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಿಮ್ಗೆ ಹಾಕ್ತೀನಿ. ಯಾರೂ ಕಮೆಂಟೇ ಮಾಡ್ತಿಲ್ಲ ಯಾವ ವೀಡಿಯೋ ಬೇಕು ಅಂತ, ಸುಮ್ಮನೆ ನೋಡ್ತಿದ್ದೀರಾ, ನೋಡ್ತಾನೂ ಇಲ್ಲ ಜಾಸ್ತಿ ಜನ, ಒಂದು ಸ್ವಲ್ಪ ಜನ ನೋಡ್ತಿದ್ದೀರಾ ಅಂತ ಅನಿಸ್ತೈತೆ. ಆಮೇಲೆ ಈ ಕ್ಲೈಮೇಟಲ್ಲಿ ಈ ಟೈಮಲ್ಲಿ ಚಾಲೆಂಜ್ ತೊಗೊಳೋದು ಅಷ್ಟು ಈಸಿ ಅಂತೇನಿಲ್ಲ. ಆಮೇಲೆ ಮಳೆ ಬರ್ತಾ ಇರುತ್ತೆ, ಯಾವಾಗೋ ಒಂದು ಟೈಮು ಈ ಥರ ಮಳೆ ಬರ್ದಿಲ್ಲ ಥರ ಇರುತ್ತೆ. ಆ ಟೈಮಲ್ಲಿ ವೀಡಿಯೋ ಮಾಡಿ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ಕಾಲೇಜೆಲ್ಲ ಇರುತ್ತೆ, ನಾವು ಅದಕ್ಕೆ ನೋಡಿ ಟೈಮ್ ತೊಗೊಂಡು ವೀಡಿಯೋ ಮಾಡ್ಕೊಂಡು ಆಮೇಲೆ ಅಕ್ಕಿಗಳಿಗೆಲ್ಲ ಟೈಮ್ ಕೊಡ್ತಾಯಿದ್ದೀವಿ. ಅದಕ್ಕೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಆಮೇಲೆ ಸ್ವಲ್ಪ ಜನ 30 ದಿವಸ ತೊಗೊತಾರೆ ಚಾಲೆಂಜು, ಅವ್ರಿಗೆಲ್ಲ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ಆ ಥರ ತೊಗೊಳೋರಿದ್ರೆ ಕಮೆಂಟ್ ಮಾಡಿ ನೋಡೋದ ಅಂತ ಹೇಳ್ತಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಇಷ್ಟೇ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಂಗೆ ಜಾಸ್ತಿ ಶೇರ್ ಮತ್ತು ಕಮೆಂಟ್ ಮಾಡಿ ನೋಡೋದ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ನಾನು ಈ ವಿಡಿಯೋದಲ್ಲಿ ತಿಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಬಾಯ್.